ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕಾರ್ಮಿಕ ಸಂಹಿತೆ ಜಾರಿಗೊಳಿಸುವುದನ್ನು ಕೈಬಿಟ್ಟು ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸುವುದು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ AIUTUC ಜಿಲ್ಲಾ ಘಟಕ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿತು. ದೇಶವ್ಯಾಪ್ತಿ ನಡೆದಿರುವ ಮುಷ್ಕರ ಭಾಗವಾಗಿ ಪ್ರತಿಭಟನಾ ಧರಣಿ ನಡೆಸಿದ ಕಾರ್ಮಿಕರು PF ESI ಸೌಲಭ್ಯ ಪಡೆಯಲು ವಿಧಿಸಲಾಗಿರುವ ವೇತನ ಮಿತಿಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತಾ ಯೋಜನೆಗಳ ಖಾತ್ರಿ ನೀಡಬೇಕು. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಆಶಾ ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ 31,000 ರು ನಿಗದಿಪಡಿಸಬೇಕು. ಜಿಲ್ಲೆಯಲ್ಲಿರುವ ESI ಡಿಸೈನಿಯರನ್ನು ಮೇಲ್ದರ್ಜೆಗೇರಿ ಬೀದರ್ ಜಿಲ್ಲೆಯ ಮಾದರಿಯಂತೆ ಜಿಲ್ಲೆಯಲ್ಲಿಯೂ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘ ರಚಿಸಬೇಕು. ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಮುಖ ಉದ್ಯಮಗಳಾದ ಶಿಲ್ಪಾ ಫಾರ್ಮಾ, ಲೈಫ್ ಸೈನ್ಸ್, ರಾಯಕೇಮ್, ಮೆಡಿಕೇರ್, RTPS, YTPS ಕೈಗಾರಿಕೆಗಳಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿದರು. ಸರ್ಕಾರಿ ನೌಕರನ್ನಾಗಿ ಕಾಯಂಗೊಳಿಸಲು ILCU 45ನೇ ಮತ್ತು 46ನೇ ಶಿಫಾರಸುಗಳನ್ನು ಜಾರಿಗೊಳಿಸಿ ಎಲ್ಲ ಸ್ಕೀಮ್ ಕಾರ್ಯಕರ್ತರಿಗೆ ಮಾಸಿಕ ಕನಿಷ್ಠ ವೇತನ ರೂಪಾಯಿ 28,000 ಮತ್ತು ಪಿಂಚಣಿ 10,000 ESI ಮತ್ತು PF ಒದಗಿಸಿ ಎಲ್ಲ ಗುತ್ತಿಗೆ ಕಾರ್ಮಿಕರ ಸೇವೆಗಳನ್ನು ಕಾಯಂಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಾತ್ರಿಪಡಿಸಿ ಉದ್ಯೋಗಗಳ ಗುತ್ತಿಗೆಕರಣವನ್ನು ನಿಲ್ಲಿಸಿ PF ESI ಸೌಲಭ್ಯಗಳಿಗೆ ವೇತನ ಮಿತಿ ನಿರ್ಬಂಧವನ್ನು ತೆಗೆದುಹಾಕಿ ಎಲ್ಲ ಕಾರ್ಮಿಕರಿಗೂ ಈ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಖಾತ್ರಿಪಡಿಸಿ ಎಲ್ಲ ಪಿಂಚಣಿದಾರರಿಗೆ ಬೆಲೆ ಸೂಚ್ಯಂಕ ಅನುಗುಣವಾದ ಪಿಂಚಣಿಯನ್ನು ಖಾತ್ರಿಪಡಿಸಿ ಮತ್ತು ಕನಿಷ್ಠ 10,000 ಪಿಂಚಣಿಯನ್ನು ಒದಗಿಸಿ ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದನ್ನು ನಿಲ್ಲಿಸಿ ಹೊಸ ಪಿಂಚಣಿ ವ್ಯವಸ್ಥೆ NPS ಹಿಂತೆಗೆದುಕೊಳ್ಳಿ ಮತ್ತು ಪಿಂಚಣಿಯನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು OPS ಅನ್ನು ಪುನಃ ಜಾರಿಗೊಳಿಸಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಮತ್ತು ಆಹಾರದಂತಹ ಅಗತ್ಯ ವಸ್ತುಗಳ ಮೇಲಿನ GSTಯನ್ನು ಹಿಂಪಡೆಯಿರಿ. ವಿದ್ಯುತ್ ತಿದ್ದುಪಡಿ ಮಸೂದೆ 2020 ಹಿಂಪಡೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಚೇತನರಿಗೆ ಮೀಸಲಿರಿಸಿದ ಶೇಕಡ 5 ಅನುದಾನ ಪರಿಪೂರ್ಣಪಡಿಸಬೇಕು ಎಂದು ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕು ಅಧಿನಿಯಮ ಅನುಷ್ಠಾನದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ನಡೆದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶೇಷ ಚೇತನರಲ್ಲಿ 21 ರೀತಿಯ ವಿಕಲತೆ ಕಾಣಬಹುದು. ಅವರ ಕಷ್ಟಕರ ಜೀವನ ಊಹಿಸಲಾರದು. ಹಾಗಾಗಿ ಕಾನೂನುಬದ್ಧವಾಗಿ ಅವರಿಗಿರುವ ಸೌಲಭ್ಯಗಳನ್ನು ತಲುಪಿಸುವ ಮೂಲಕ ಅಧಿಕಾರಿಗಳು ದಾರಿದೀಪವಾಗಬೇಕು ಎಂದರು. ಅಂಗವೈಕಲ್ಯ ಸಮಸ್ಯೆ ತಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಹಲವು ಕಾರ್ಯಕ್ರಮ ರೂಪಿಸುವುದರಿಂದ ದೇಶದಲ್ಲಿ ಅಂಗವಿಕಲರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಸರ್ಕಾರದ ಸವಲತ್ತುಗಳನ್ನು ಅಂಗವಿಕಲರಿಗೆ ತಲುಪಿಸುವುದು ಅಧಿಕಾರಿಗಳ ಜವಾಬ್ದಾರಿ. ಅಂಗವಿಕಲರು ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಮುಖ್ಯವಾಹಿನಿಗೆ ಬರಬೇಕು ಎಂದರು. ವಿಶೇಷ ಚೇತನರಿಗೆ ಶಿಕ್ಷಣವು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆ ಅಡಿಪಾಯವಾಗಿದೆ. ಜಿಲ್ಲೆಯಲ್ಲಿನ ಶಾಲೆಗಳಲ್ಲಿ ದೃಷ್ಟಿಹೀನ ಮತ್ತು ಕಿವುಡ ವಿದ್ಯಾರ್ಥಿಗಳಿಗೆ ಬಯಲು ಸ್ಪರ್ಶ ಬರವಣಿಗೆ ವ್ಯವಸ್ಥೆ ಮಾಡಬೇಕು. ಸ್ಪರ್ಶದ ಮೂಲಕ ಓದಲು ಮತ್ತು ಬರವಣಿಗೆ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅಂಗವಿಕಲ ವಿದ್ಯಾರ್ಥಿಗಳಿಗೆ ರಾಜ್ಯದ ಎಲ್ಲ ವಸತಿ ಶಾಲೆಗಳಲ್ಲಿ ಪ್ರವೇಶ ಪರೀಕ್ಷೆಗಳಿಲ್ಲದೆ ನೇರವಾಗಿ ಪ್ರವೇಶ ಕಲ್ಪಿಸಿ PUC-ವರೆಗೆ ಉಚಿತ ಶಿಕ್ಷಣದ ಅವಕಾಶವನ್ನು ರಾಜ್ಯ ಸರ್ಕಾರ ನೀಡಿರುವುದು ದೇಶಕ್ಕೆ ಮಾದರಿಯಾಗಿದೆ ಎಂದರು. ಪ್ರವಾಸಿ ತಾಣ, ಶಾಲಾ, ಕಾಲೇಜು, ಉದ್ಯಾನ, ಪೊಲೀಸ್ ಠಾಣೆ, ಸಾರ್ವಜನಿಕ ಸ್ಥಳ ಸೇರಿದಂತೆ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಅಂಗವಿಕಲರಿಗೆ ಅನುಕೂಲವಾಗುವ ವಾತಾವರಣ ಇರಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶವಿದೆ. ಆಯಾ ಸ್ಥಳಗಳಲ್ಲಿ ಅಂಗವಿಕಲರ ಓಡಾಟಕ್ಕೆ ಸುಲಭ ದಾರಿ, ವೀಲ್ಚೇರ್ ವ್ಯವಸ್ಥೆ, ಶೌಚಾಲಯ ಸೇರಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದರು. ಸುಮಾರು 1,000 ಮಕ್ಕಳಲ್ಲಿ 80% ಅಂಗವಿಕಲತೆ ನಾವು ಅಲ್ಲೇ ಆ ಲಿಸ್ಟಲ್ಲಿ ನಾವು
ಇಂಟರ್ವೆನ್ಷನ್ ಆಗಿ ಅವರಿಗೆ ನಾವು ಸರಿಯಾಗಿ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ನಾವು ಡಿಸ್ಟ್ರಿಕ್ಟ್ ಆಗಲಿ ಇಂಟರ್ವೆನ್ಷನ್ ಸೆಂಟರ್ ಬೇಗ ಶುರು ಮಾಡಿದರೆ ಸೊ ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ಆ್ಯಂಡ್ ಇಫ್ ದೇರ್ ಇಸ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಡಾಕ್ಟರ್ ಹರ್ಷ ಗುಪ್ತಾ ಇಸ್ ದಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಹೆಲ್ತ್. ಅವ್ರು ಹೇಳಿದಾರೆ ನಮಗೆ ಏನು ಬೇಕು ಹೇಳಿ ಅಂತ ಹೇಳಿದಾರೆ. ಆ್ಯಂಡ್ ಡಾಕ್ಟರ್ ವಿನಯ್ ಇಸ್ ದಿ ಇನ್ಚಾರ್ಜ್ ಆಫ್ ಅವರ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್. ಸೊ ನಮಗೆ ಆ ನಿಟ್ಟಿನಲ್ಲಿ ಏನು ಬೇಕಾದ್ರೆ ದಯವಿಟ್ಟು ನಮಗೆ ಸ್ವಲ್ಪ ಹೇಳಿ. ಆ್ಯಂಡ್ ಪ್ಲೀಸ್ ಪ್ರಿಪೇರ್ a report on the basis of this. And you send it to us, so we will come to know what are the cases have been identified in the district at large. Because now 80% disability can be eradicated at the early stage. ಅದಕ್ಕೆ ಡಾಕ್ಟರ್ ಹೆಲ್ತ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಸ್ವಲ್ಪ ಜಿಲ್ಲೆಯಲ್ಲಿ ಇದು ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಬೇಗ ಸ್ಟಾರ್ಟ್ ಮಾಡಿದ್ರೆ lot of things can be happen. Even the things which will not happen here. ನಾವು ಕರೆಕ್ಟಿವ್ ಸರ್ಜರಿಗಾಗಿ ರೆಫರಲ್ ಸರ್ವಿಸಸ್ ಮಾಡ್ಬೋದು. ನಾವು ನಿವಾಸಲಿ ಮಾಡ್ಬೋದು ಅಥವಾ ಇವನ್ ಹಾರ್ಟ್ ಇದ್ದಾವ ಅಲ್ಲಿ ಹಾರ್ಟ್ ಸರ್ಜರಿ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಎಫೆಕ್ಟಿವ್ ವೇ ಅಂಡ್ ಲೆಟ್ ಮಿ ಗೆಟ್ ದಿ ಟೋಟಲ್ ಡಾಟಾ. ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರೀಸ್ ರಾಯಚೂರಲ್ಲಿ ಆಗಿದೆ. ಅಂಡ್ ರಾಯಚೂರಲ್ಲಿ ನಾವು ಮೆಂಟಲ್ ಸರ್ಜನ್ ಕರೆಸಿ ಮಾಡ್ತಾ ಇದ್ದೀವಿ. ಅಗೇನ್ ವಿ ಆರ್ ಅದರ್ ಲೈವ್ ಲಿಸ್ಟ್ ಇಸ್ ದೇರ್. ಅಂಡ್ ಅದಕ್ಕೆ 3 ಸ್ಟೇಜಸ್ ಇರ್ತವೆ ಸರ್. ಕೌನ್ಸಿಲಿಂಗು ಆ್ಯಂಡ್ ಐಡಿಯಾಲಜಿಕಲ್ ಎಕ್ಸಾಮಿನೇಷನ್, ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಅಂತೇಳಿ ಅವೆಲ್ಲ ಮಾಡಿದ್ಮೇಲೆ ನಾವು ದೇರ್ ಆರ್ 8 ಕೇಸಸ್ ಆಫ್ ಇಟ್. ಇನ್ ಅನದರ್ ಕಪಲ್ ಆಫ್ ಡೇಸ್ ವಿಲ್ ಸ್ಟಾರ್ಟ್ ಸರ್ಜರಿ ಸರ್. ಡಾಕ್ಟರ್ ನೀವು ಹೇಳಿದ್ರೆ ಸರ್ ಕಣ್ಣಿಗೆ ಕಳ್ಕೊಂಡ್ಬಿಡೋದು ಬೆಳಿಗ್ಗೆ ಬರ್ತಿರ್ತಾರೆ. ಇವತ್ತು ತಂದೆ ತಾಯಿಗಳು ದುಡಿದು ಪ್ರಾಣಿ ಸಾಕಂತ ಆಗ್ತಾ ಇದ್ದಾರೆ ಸರ್. ದಯವಿಟ್ಟು ಸರ್ ಅಂತ ಬಗ್ಗೆ ಯೋಚನೆ ಮಾಡಿ ಸರ್. ನಾವು ಬ್ಯೂಟಿ ಅಂತ ಕಡೆ ವಿಸಿಟ್ ಮಾಡಿ ಸರ್. ವಿಸಿಟ್ ಮಾಡಿ ಅವರಿಂದ ಸರ್ಕಾರಿ ಏನು ಮಾಡ್ತಾರೆ ನಗರಸಭೆಯಿಂದ ಏನು ಬರುತ್ತೆ ನಗರಸಭೆ 5% ಅಂತ ಇಡೀ ಲಿಫ್ಟ್ ಕಟ್ಸಿದ್ದಾರೆ ಸರ್. ನಮಗೆ ನಾವು 5% ಏನು ಬರ್ತಾ ಇದೆ ಸರ್. ದಯವಿಟ್ಟು ಸರ್ ಯಾಕಂದ್ರೆ ನಮ್ದು ಅರ್ಥ ಮಾಡ್ಕೊಳ್ಳಿ ಸರ್. ಇವತ್ತು ಬೇಕಾದಷ್ಟು ಫಂಡ್ ಇದೆ ಸರ್. ನಮ್ಮ ದುಡ್ಡಲ್ಲಿ ಯಾರು ಮಜಾ ಮಾಡ್ತಾ ಇದ್ದಾರೆ ಸರ್. ಮಜಾ ಮಾಡ್ತಾರೆ. ಎಷ್ಟು ದಿವಸ ಅಂತ ನೋಡ್ಕೊಂತಿರ್ಬೇಕು ಸರ್. ಯಾಕಂದ್ರೆ ನಮ್ಮ ತಾಳ್ಮೆ ಮೀರಿ ಬಿಟ್ಟಿದೆ ಸರ್. ಇವತ್ತು ತಿನ್ಲಿಕ್ಕೆ ಅನ್ನ ಇಲ್ಲ ಸರ್. ಇವಾಗ ತಿನ್ಲಿಕ್ಕೆ ಅನ್ನ ಇಲ್ಲ. ನಾನು ಕೇಳಿ ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನಾ ಮಾತಾಡ್ತೀನಿ. ಆಗ್ಬೇಕು ಸರ್ ಅಷ್ಟೇ. ಬರೀ ಲೋನ್ ತಗೊಳ್ಳೋದು 1 ಲಕ್ಷ ತಗೊಳ್ಳೋದು ಅದು ಲಾಸ್. ಅದು ಮತ್ತೆ ಮನೆ ಕೊಡೋದು ಆ ಥರ ಇಲ್ಲ. ಓದಿದವ್ರಿಗೆ ಒಂದು ಅವಕಾಶ ಕೊಡಲೇಬೇಕು ಎಲ್ಲ ಆಫೀಸ್ನಲ್ಲಿ. ಏನಾದರೂ ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಆದರೂ ಕೊಡಬೇಕು ಸರ್. ಏನು ಓದ್ಲಾದವ್ರಿಗೆ ಅಷ್ಟೇ ಲೋನ್ ಕೊಡಬೇಕು. ಅದು ಲೋನ್ ಮಾಡಿದ್ರೇನು ಕೆಲವರು ಚಲೋ ಇದ್ದವ್ರು ಏನು ಮಾಡ್ತಾರೆ, ಅವ್ರ ಬದಲಾಗಿ ಮತ್ತೆ ಅಂಗಡಿ ಇಟ್ಕೊಂತಾರೆ, ಅವ್ರು ಚಾಲು ಮಾಡ್ತಾರೆ. ನಮ್ಮಂಥವ್ರಿಗೆ ಏನು ಪ್ರಯೋಜನ ಹೇಳಿ ಸರ್. ಇವಾಗ ಹೆಂಡತಿ ಮಕ್ಕಳಿದ್ದವ್ರು ಎಲ್ಲಿ ಹೋಗ್ಬೇಕು? ಹೆಣ್ಮಕ್ಳು ನಮ್ಮಂಥವ್ರಿಗೆ ಮದುವೆನೂ ಆಗಲ್ಲ. ಅವ್ರು ಏನು ಕೆಲಸ ಮಾಡ್ತಾರೆ? ಅವ್ರು ಏನೈತೆ ಅಂತ ನಾವು ಮಾಡ್ಕೋಬೇಕಂತ ತಂದೆ ತಾಯಿ ಇಲ್ಲ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿ 5% ಕ್ಯಾನ್ಸಲ್ ಮಾಡ್ಬೇಡಿ ಸರ್. 5% ಬೇಡ ನಮಗೆ. 5% ನಮ್ಗೆ ಸಿಗಲ್ಲ. ಇದರಿಂದ ಬೇರೆಯವ್ರು ಉದ್ಧಾರ ಆಗ್ತಾರೆ ಹೊರತು ನಾವು ಉದ್ಧಾರ ಆಗಲ್ಲ. ಅದು ಎಲ್ಲರೂ ಎಲ್ಲಿ ಇಲ್ಲ ಸರ್. ನಮ್ಮ ಲೈಬ್ರರಿಗಳು ಇಲ್ಲ, ಎಲ್ಲಿಲ್ಲ, ರ್ಯಾಂಪ್ಗಳು ಎಲ್ಲಿಲ್ಲ ಸರ್. ನಮ್ಮಂಥವ್ರು ಎಷ್ಟು ಹೆಣ್ಮಕ್ಳು ಇರಲಿ ಬಾಯ್ಸ್ ಇರಲಿ ಸರ್, ಯಾರು ಓದಿದವ್ರಿಗೆ ಯಾವುದು ಜಾಗ ಇಲ್ಲ ಸರ್. ನಾನು ಮಾತಾಡ್ತಾ ಇರೋದು ಎಲ್ಲ ಸುಳ್ಳು ಆಸೆಗಳು, ಎಲ್ಲ ಸುಳ್ಳು ವಿಷಯಗಳು. ಸುಮ್ಮನೆ ಅದು ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಜಾರಿಗೊಳಿಸಿದ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ನಡೆಸದಂತೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ, ಮಹಾನಗರ ಪಾಲಿಕೆ ಅಧ್ಯಕ್ಷೆ ಪತಿ ನರಸಿಂಹಲು ಮಾಡಿಗೇರಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಗ್ರಾಮದ ವೈ ನರಸಪ್ಪ ಮಾಡಿರುವ ಆರೋಪ ಸತ್ಯಕ್ಕೆ ದೂರು ಉಳಿದಿದೆ ಎಂದು ಗ್ರಾಮದ ನಿವಾಸಿ ವಸಂತ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಗ್ನೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿ ನಳ ಸಂಪರ್ಕ ವ್ಯವಸ್ಥೆಗೆ ಯಾವುದೇ ರೀತಿಯ ಅವರು ಅಡ್ಡಪಡಿಸಿಲ್ಲ. ವೈ ನರಸಪ್ಪ ಹೇಗ್ನೂರು ಮಾನಸಿಕ ಅಸ್ವಸ್ಥರಾಗಿದ್ದು ವಾಸ್ತವಿಕ ಸಂಗತಿಯನ್ನು ಮರೆಮಾಚಿ ಹಿರಿಯ ರಾಜಕಾರಣಿಗಳ ಮೇಲೆ ಆರೋಪ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಹೇಗ್ನೂರು ಕುಡಿಯುವ ನೀರಿನ ಕಾಮಗಾರಿಗೆ ನಮ್ಮ ಕುಟುಂಬ ವೈಯಕ್ತಿಕ ಸಂಘರ್ಷಕ್ಕೆ ಸಚಿವ ವ್ಯಕ್ತಿ ಬೋಸರಾಜ್ ಅವರಿಗೆ ಯಾವುದೇ ಸಂಬಂಧವೇ ಇಲ್ಲ. ನಾವು ಅವರ ಮನೆಗೆ ಹೋಗಿ ಭೇಟಿ ಆಗಿಲ್ಲ, ಅವರನ್ನು ಸಂಪರ್ಕ ಮಾಡಿಲ್ಲ ಎಂದರು ಸ್ಪಷ್ಟಪಡಿಸಿದರು. ವೈ ನರಸಪ್ಪ ಅವರು ಮಾನಸಿಕ ಅಸ್ವಸ್ಥರಾಗಿದ್ದು ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ನಾವು ಎದುರುವುದಿಲ್ಲ ಎಂದರು. ಒಂಥರ ಅಹಂಕಾರ. ನನಗೆ ಮನೆಗೆ ದಾರಿ ಕೊಡಲಿ, ದಾರಿ ಬಿಟ್ಟು ನೀನು ಅಲ್ಲಿ ಇದು ಮನೆ ಕಟ್ಟು ಅಂತೇಳಿ ದಾರಾಗಿ ಎಲ್ಲ ಕಾಲಿನಿಂದ ಹೋಗ್ತು ನಿಲ್ಲಿಸಿ ಸ್ಟೇ ತಂದು ನಿಲ್ಲಿಸಿದ ಸರ್. ನಿಲ್ಲಿಸಿದ ಮೇಲೆ ಸ್ಟೇ ತಂದು ಈಗ ಸ್ಟೇನು ಕ್ಯಾನ್ಸರ್ ಆಗಿದೆ, ಎಲ್ಲ ಡಾಕ್ಟರ್ಸ್ ಇಲ್ಲ ಅವು ಸರ್. ಅದು ಕಟ್ಟಿಗೆತ್ತೀವ ಪೈಪ್ಗೆ ಮತ್ತು ಇದು ಪೈಪ್ನ ತ್ರಾಸ ಆಗ್ತದೆ.
ಮನೆ ಬದಲಾಗಿ ಅದ ಅಲ್ಲಿಂದ ಕೊಡ್ರಿ. ಎಸ್ಟಿಮೇಟ್ ನಾವು ಬಟ್ಟೆ ಬಾಡಿಗೆ ಹೋಗ್ತೀವಿ ಸರ್, ಬಡವರು ಸರ್. ಇವತ್ತಿನ ದಿವಸ ಇಲ್ಲಿವರೆಗೆ ತಂದಿಟ್ಟಾನ ನನ್ನ ಎಲ್ಲ ನಮ್ಮ ಹೆಣ್ಮಕ್ಳು ಇವರೆಲ್ಲ ದುಡ್ಕೊಂಡು ತಿನ್ನೋರು ನಾವು ಇಲ್ಲಿವರೆಗೆ ತಂದಿದ್ದಾನೆ ಸರ್. ಒಂಥರ ಅದೇನು DSP ಮುಖಂಡ ನಾವು ಲೀಡರ್ ಇದ್ದು ನಮ್ಮ ಮಾತು ಕೇಳಂಗಿಲ್ಲ ಲೇಡಿನ ನನಗೆ ಮೊದಲು ದಾರಿ ಕೊಡು ಇಲ್ಲ ನಾವೆಲ್ಲ ನಾವು ತಾಯಿಗಳು ವೈನ ಸಪ್ಪ ನಮ್ಮ ನಾವೆಲ್ಲ ದಾರಿ ಅವ್ರ ಮನೆ ಅಲ್ಲಿ ನಮ್ಮ ಮನೆ ಇಲ್ಲ ಜೈ ಕಡೆಯಿಂದ ಎಸ್ಟಿಮೇಟ್ ಹಿಂಗೆ ಮಾಡು ನಾನು ಹೇಳ್ದಂಗೆ ಮಾಡು. ಯಾವ ನಾವು ಮನೆಯಲ್ಲಿ ಯಾರಿಲ್ಲ ಸರ್. ಆ ಸಮಯದಲ್ಲಿ ಅವ್ರಿಗೆ ಒತ್ತಾಯಪೂರ್ವಕವಾಗಿ ಏನ್ ಮಾಡ್ಯಾರ ಅಲ್ಲಿ ಎಸ್ಟಿಮೇಟ್ ಮಾಡಿಸ್ಯಾನ 100 ಫೀಟ್ ಅಂತರದಲ್ಲಿ, ಅಲ್ಲಿ 8 ಫೀಟ್ ಅಲ್ಲಿ ಪಕ್ಕದಲ್ಲಿ ಅವ್ರು 100 ಫೀಟ್ ನನಗೆ ಇಲ್ಲಿಂದೇ ಬೇಕು, ಇಲ್ಲಿಂದ ಬೇಕಾದ್ರೆ ನನಗೆ ದಾರಿ ಬೇಕು. ಯಾಕಂದ್ರೆ ಎಸ್ಟಿಮೇಟ್ ಏನ್ ಮಾಡ್ತಾರಲ್ಲ ಅಧಿಕಾರಿಗಳು, ನಮ್ಮ ಅರ್ಜೆಂಟ್ ಮಾಡೋದು ಮುಖ್ಯ ರಸ್ತೆಗಳಿದ್ದಾವೆ ಸರ್. 2 ಮುಖ್ಯ, ಒಂದು ನಮ್ದು ಇತಿಹಾಸ. ಆ ರಸ್ತೆಯಿಂದ ಎಸ್ಟಿಮೇಟ್ ಮಾಡ್ಬೇಕು ಸರ್. ಯಶೋಲ್ ಅಂತ ಹೇಳಿ ಕೇಳಿ ಮಾಡಬೇಕು. ಒಂದು ರಸ್ತೆಯನ್ನು ಬಂದ್ ಮಾಡ್ಯಾರ, ಒಂದು ರಸ್ತೆ ಬಂದ್ ಮಾಡ್ಯಾನ ಸರ್. ಬೀಗ ಹಾಕ್ಯಾನ, ಕಾಂಪೌಂಡರ್ ಕಟ್ಟಿ ಬೀಗ ಹಾಕ್ಯಾನ ಸರ್. ಸತ್ಯವಾದ ಇಲ್ಲಿ ಅದೇನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಸರ್ ದೊಡ್ಡವರು. ನೀವು ಇಲ್ಲ ಅಲ್ಲಿ ಪ್ರತ್ಯಕ್ಷ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಇರ್ತದೆ ಸರ್. ಆ ದಾರಿ ನಾವು ಈ ದಾರಿ ಬೇಕಪ್ಪ ಬಂದ್ ಮಾಡ್ಯಾನ ದೌರ್ಜನ್ಯ ಗುಂಡಾಗಿರೋದ್ರಿಂದ ನಮ್ಮ ಸೆಂಟ್ರದಾಗ ನಮ್ಮ ಫ್ಲಾಟ್ನಾಗ ನೀರು ಕೊಡ್ತೀವಿ, ಪೈಪ್ಲೈನ್ ಹಾಕಿ ತೋಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅಂತ ಸೈಡ್ ಕೊಡ್ತಾರೆ. ಅವ್ರು ಕಾಲಿಗೆ ಬಿದ್ದೀವಿ ಪೈಪ್ಲೈನ್ ಅವರು ಬ್ಯಾಟರಿ ಲ್ಯಾಕ್ ಕೊಟ್ಟು ನಮ್ಮ ಮನೆ ಅದ ಸರಿ ನಮ್ಮ ಐತ ಬರ್ತಾರೆ ಪೊಲೀಸರು ಅವ್ರು ರಿಟರ್ನ್ ಬಂದು ನಮ್ಮ ಮನೆ ಕಟ್ಟದ ಅವ್ರು ಹೌದಾದ ಇಲ್ಲಿ ಮನೆ ಅವ್ರು ಕಟ್ಕೊಂತಾರೆ ಸೈಡ್ ತಗೋದ್ರೆ ಇಲ್ಲ ನಮ್ಗೆ ಹಿಂಗೆ ಬೇಕು ತೋಡ್ ಅಂತ ನಮ್ನೆಲ್ಲ ಇದು ಮಾಡ್ತೀವಿ. ಆಲ್ರೆಡಿ ತೋಡಿಟ್ಟಾರೆ ಎಲ್ಲ ಬೇಸ್ಮೆಂಟ್ ಕಲ್ಲು ಪುನಃ ನಮ್ಮ ಗಾಳಿ ಮನೆಯೆಲ್ಲ ಎದ್ದು ಬಿದ್ದಿವೆ ಸರ್. ವೈರಸ್ ಮನೆ ಅಂಗನವಾಡಿ ಇದು ಅಂಬೇಡ್ಕರ್ ಭವನ ಇದು ಮಾಡಿದ್ರು ಸರ್. ಅದರಲ್ಲಿ ಒಟ್ಟು ಸಿಮೆಂಟು ರಾಡು ಕಂಕರು ಮನೆ ಸಾಮಾನು ಹಾಕಿ ಎಲ್ಲ ಬೀಳ್ಬಿದ್ದ ಸರ್. ನಾವು ಪಂಚಾಯತ್ ಮೇಡಮ್ ಲಾಕ್ ಮಾಡ್ತೀವಿ ಸರ್. ವೈಟ್ ಇಲ್ಲ ಸರ್, ಸೆಂಟ್ರಲ್ 8 ಸರ್ ವೈರಸ್ ಬಟ್ಟೆ ಒಯ್ಯೋದು, ಅಂಬೇಡ್ಕರ್ ಭವನ ಬಟ್ಟೆ ಒಯ್ಯೋದು, ಮುಸ್ಲಿಂ ತಿಕ್ಕಲು, ನಾಯಿನ ಕಟ್ಟಕ್ಕೆ ಇಂಟ್ರೋಲ್ ಮಾಡೋದು, ದೇವಸ್ಥಾನ ಗುಡಿ ಆದರೆ ದೊಡ್ಡ ಅವಮಾನ ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅವಮಾನ ಮಾಡ್ತಾ ಇದ್ದಾನೆ ಸರ್. ಸೀಸ್ ಮಾಡ್ತೀನಿ ಸರ್. ಎಲ್ಲ ಯುವಕರು ಸರ್ ಅಂಬೇಡ್ಕರ್ ಅಪಮಾನ ಮಾಡ್ತಾರೆ ಸರ್. ಅಪಮಾನ ಮಾಡ್ದಂಗೆ ಸರ್ ಅವ್ರಿಗೆ ಸರ್. ಸರ್ ಇದು ಏನಿಲ್ಲ, ಯಾರು ಹೋಗೋದಿಲ್ಲ, ಬೀಳ್ಬೇಕ ಸರ್. ಈ ಯುವಕರಿಗೆಲ್ಲ ದಾರಿ ಬೇಕು. ದಾರಿ ಆಲ್ರೆಡಿ ದಾರಿ ಯಾವ ಒಂದು ದಾರಿ ಸ್ವಂತ ದಾರಿ ಬಂದ್ ಮಾಡ್ಕೊಳ್ಳೋಣ ದೌರ್ಜನ್ಯದಿಂದ. ಒಂದು ದಾರಿ ಆದ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾರ್ಚ್ 6ರಂದು ನಗರದ ರಂಗಮಂದಿರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ದಿನಾಂಕ 13ರಂದು ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ ಹಿರಿಯ ಸಾಹಿತಿ ಅಯ್ಯಪ್ಪಯ್ಯ ಹುಡ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಮ್ಮೇಳನದ ಉದ್ಘಾಟನೆಯನ್ನು ನಾಡಿನ ಹಿರಿಯ ಸಾಹಿತಿ ನಾಡೋಜ ಡಾ ಗೋರು ಚನ್ನಬಸಪ್ಪ ಅವರು ನೆರವೇರಿಸಲಿದ್ದಾರೆ. ಕನ್ನಡ ಭಾಷೆಯ ಬೆಳವಣಿಗೆ, ಕರ್ನಾಟಕ ಏಕೀಕರಣ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಳೆದ 1 ಶತಮಾನದ ಹೆಚ್ಚು ಅವಧಿಯಲ್ಲಿ ಶ್ರೇಷ್ಠ ಮಹನೀಯರ ಅಧ್ಯಕ್ಷತೆಯಲ್ಲಿ ನಡೆಸಿರುವ ಸಮ್ಮೇಳನಗಳ ಕೊಡುಗೆ ಚಾರಿತ್ರಿಕ ಮಹತ್ವ ಹೊಂದಿದೆ. ಸಮ್ಮೇಳನ ಕಾರ್ಯಕ್ರಮಗಳಿಗೆ ಸೀಮಿತವಾಗಿದೆ. ಅನೇಕ ಸಾಹಿತ್ಯಿಕ, ಸಾಂಸ್ಕೃತಿಕ, ಚಾರಿತ್ರಿಕ ಮತ್ತು ವರ್ತಮಾನದ ಪ್ರಸ್ತುತಗಳಿಗೆ ಅನುಗುಣವಾದ ಅನೇಕ ಮಹತ್ವದ ಕಾರ್ಯಕ್ರಮಗಳು ಸಹ ಪರಿಷತ್ ನಡೆಸಿಕೊಂಡು ಬಂದಿದೆ. ಎಲ್ಲ ಕಾರ್ಯಕಾರಿ ಮಂಡಳಿ ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ತುಂಬ ಚರ್ಚೆಗಳಾಗಿ ಹೆಸರನ್ನು ನಿರ್ಣಯ ಮಾಡಿ ಸರ್ವದರ್ಶರ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಕನ್ನಡ ಸಂವೇದನೆ ಕುರಿತಂತೆ, ಕನ್ನಡ ಅಸ್ಮಿತೆ ಕುರಿತಂತೆ ತನ್ನದೇ ಆದ ಒಂದು ಸೇವೆಯನ್ನು ಮಾಡಿಕೊಂಡು ಇಲ್ಲಿವರೆಗೆ ಬೆಳೆದ ಬಂದಿದೆ. 100 ವರ್ಷಗಳವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರ ಜನಮನವನ್ನು ಗೆದ್ದಿದಂತೆ ಅಂತ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂತಹ ಒಂದು ತಾಲೂಕು ಜಿಲ್ಲಾ ಘಟಕಗಳಲ್ಲಿ ಅನೇಕ ರೀತಿಯ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಕನ್ನಡವನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡ ಭಾಷೆಯನ್ನು
ಕನ್ನಡಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವತ್ತು ಕೂಡ ಜನರ ಮಧ್ಯೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷತೆಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಈಗಾಗಲೇ ಅವರು ನಿಮಗೆಲ್ಲ ಈಗಾಗಲೇ ಪತ್ರಿಕೆ ಹೇಳಿ ಕೊಡಬೇಕಂತೇಳಿ ನಾವು ನಮ್ಮ ಕೈ ಕೊಟ್ಟಿದ್ದೇವೆ. ಹೀಗಾಗಿ ಅವರು ಹಿರಿಯ ಸಾಹಿತಿಗಳು ಮತ್ತು ಚಿಂತಕರು, ಜೊತೆಗೆ ನಮ್ಮ ಈ ನೆಲದ ವಿಶೇಷವಾಗಿ ನಮ್ಮ ತಾಲೂಕಿನ ಅನೇಕ ಸಾಹಿತಿಗಳಲ್ಲಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಅಯ್ಯಪ್ಪಯ್ಯ ಕೂಡ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಸಮ್ಮೇಳನ ಈಗಾಗಲೇ ತಯಾರಿ ಕೂಡ ಮಾಡ್ಕೊಂಡಿದ್ದೇವೆ. ಅನೇಕ ಗೋಷ್ಠಿಗಳನ್ನು ಮಾಡಬೇಕು, ಜೊತೆಗೆ ಸಮಿತಿಗಳನ್ನು ಮಾಡ್ಕೊಂಡಿದ್ದೇವೆ, ಸ್ವಾಗತ ಸಮಿತಿ ಮತ್ತು ಉಪಸಮಿತಿಗಳನ್ನು ಮಾಡ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಬೇರೆ ಸಮ್ಮೇಳನಕ್ಕೆ ತಯಾರು ಏನೆಲ್ಲ ಆಗಬೇಕು ಅನ್ನೋದನ್ನು ಕೂಡ ಪಟ್ಟಿಯನ್ನು ಕೂಡ ತಯಾರಿ ಮಾಡಿಕೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಕೂಡ ಆಗ್ತಾಯಿದ್ದೇವೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಮನಸ್ಸುಗಳು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು. ಯಾಕಂದರೆ ಇದು ಕನ್ನಡದ ಸಾಹಿತ್ಯ, ಕನ್ನಡದ ತೇರನ್ನು ನಾವು ಏರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಎಲ್ಲ ಪತ್ರಿಕಾ